ಇವ್ರೆ, ಹೇಳಿ ನಮ್ ರಾಣಿಗೆ ಒಂದು ಫ್ರಾಕ್ ಹೊಲಿಬೇಕಿತ್ತಲ್ಲ. ನಾವ್ ಇರೋದೇ ಹೊಲಕ್ಕೆ ಸರ್, ತಗೊಂಬನ್ನಿ ಹೊಲ್ಕೊಡ್ತೀನಿ. ಯಾಕೆ ತಲೆ ಕೆಡ್ಸ್ಕೊತೀನಿ? ನಮ್ ರಾಣಿಗೆ ಚೆನ್ನಾಗ್ ಹೊಲ್ಕೊಡ್ಬೇಕು. ಸಿನಿಮಾ ಹೀರೋಯಿನ್ಗಳಿಗೆಲ್ಲ ನಾನೇ ಹೊಲ್ಕೊಡೋದು ಸರ್. ಹೌದಾ? ಯಾವ ಯಾವ ಹೀರೋಯಿನ್ ಗಳಿಗೆ ಬಟ್ಟೆ ಹೊಲ್ತಿದ್ರಾ? ರಶ್ಮಿಕಾ ಮಂದಣ್ಣ, ಪೂಜಾ ಹೆಗ್ಡೆ, ನಯನತಾರ, ಏಕೆ ನಮ್ ಕರ್ನಾಟಕದ ರಮ್ಯಾ, ಇವ್ರಿಗೆಲ್ಲ ನಾನೇ ಹೊಲ್ಕೊಟ್ಟಿರೋದು. ಹೌದಾ? ಹಾ. ನಮ್ ರಾಣಿಗೆ ಯಾವ ರೀತಿ ಇರ್ಬೇಕು ಅಂದ್ರೆ, ಯಾವ ರೀತಿ ಇರ್ಬೇಕು ಸರ್? ಪ್ರೇಮಲೋಕ ಸಿನಿಮಾದಲ್ಲಿ ಜೂಹಿ ಚಾವ್ಲಾ ಹಾಕೊಂಡಿದ್ಲಲ್ಲ ಫ್ರಾಕ್, ಆ ರೀತಿ ಇರ್ಬೇಕು. ಹಾಗೆ ಹೊಲ್ಕೊಳ್ಳೋಣ ಬನ್ನಿ ಸರ್. ಸ್ವಲ್ಪ ಮಂಡಿಯಿಂದ ಮೇಲೆ ಇರ್ಬೇಕು. ಸರಿ, ಕರ್ಕೊಂಬನ್ನಿ. ಕರ್ಕೊಂಡ್ ಬರೋಣ ಅಂದ್ರೆ ನಮ್ ರಾಣಿ ಮನೆಯಲ್ಲೂ ಇರಲ್ಲ. ಹೌದು, ನಿಮ್ ರಾಣಿಗೆ ಎಷ್ಟು ಕಷ್ಟ? ಎಷ್ಟು ವರ್ಷ ಅಂತೀರಾ? 6 ತಿಂಗಳು. ಏನು 6 ತಿಂಗಳಿಗೆ ಮನೇಲೇ ಇರಲ್ವಾ? ಗೇಟ್ ಲಾಕ್ ಮಾಡಿದ್ರು ಕಾಂಪೌಂಡ್ ಜಂಪ್ ಮಾಡಿ ಹೋಗ್ತಾಳೆ. ಕಂಪೌಂಡ್ ಜಂಪ್ ಮಾಡ್ಕೊಂಡು ಹೋಗ್ತಾಳ? ಹೌದು, ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಗಲ್ಲಿ ಗಲ್ಲಿ ಸುತ್ತಕ್ ಹೋಗ್ತಾಳೆ. ಸ್ವಾಮಿ, ಯಾರು ಫ್ರಾಕ್ ಹೊಲಿಬೇಕು ಸರಿಯಾಗಿ ಹೇಳಿ. ಇನ್ಯಾರಿಗೆ ಅಂತೀರಾ? ನನ್ ಜೊತೆ ಮುಸ್ಕೊಂಡ್ ಬರ್ತಿತ್ತಲ್ಲ ನಮ್ ರಾಣಿ, ನಾಯಿ ಚಿನ್ನಿಗೆ. ನಾನು ಏನ್ ತಿಳ್ಕೊಂಡಿದ್ದೀರಾ? ನಾಯಿಗೆ ಬಟ್ಟೆ ಹೊಲೆ ಅಂತಾರ ಕಾಣ್ತಿದ್ದೀನ? ಎಷ್ಟು ಮಾತ್ರ ಕಟ್ಟಬೇಕು ಹೇಳಿ? ಸುಮ್ನೆ ಹೋಗ್ಕೊಡ್ತೀರಾ? ದುಡ್ಡು ಕೊಡಲ್ವಾ? ಸುಮ್ನೆ ಹೋಗ್ರಿ, ತಲೆ ತಿನ್ಬೇಡಿ, ಹೋಗ್ರಿ. ನೀನಲ್ಲ ಅಂದ್ರೆ ಇನ್ನೊಬ್ಬ. ದುಡ್ಡು ಕೊಟ್ರೆ ಯಾರಾದ್ರೂ ಹೊಲ್ಕೊಡ್ತಾರೆ. ದೇವ್ರೆ, ಎಂತವ್ರನ್ನ ಸೃಷ್ಟಿ ಮಾಡಿದೀಯಪ್ಪ. ಭಗವಂತ. ಏನು ಕಿರಿಕಿರಿ ಅವನಿಂದು ಅವನಿಂದ? ಅಯ್ಯೋ, ನಾಯಿ ಮರಿಗೆ ಫ್ರಾಕ್ ಹೊಲ್ಕೊಡು ಅಂತ ತಲೆ. ಏನು ನಾಯಿ ಮರಿ ಫ್ರಾಕ? ಅದು ತಲೆಗೆಡೋತು, ಒಂದ್ ಬಟ್ಟೆ ಕಟ್ ಮಾಡಕ್ ಆಯ್ತಾ ಇಲ್ಲ.